ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೀವು ತಮ್ನೇಲ್ನ ನೋಡಿರ್ತೀರಾ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ಈ ನರ್ಸರಿಯಿಂದ ಗಿಡಗಳನ್ನ ತಂದಾಗ ಆ ಸ್ಟೆಮ್ ಕೆಳಗೆ ಮಣ್ಣಲ್ಲಿ ಒಂದು ಚಿಕ್ಕ ಬ್ಯಾಸ್ಕೆಟ್ ರೂಪದಲ್ಲಿ ಒಂದು ಚಿಕ್ಕದು ಬ್ಲ್ಯಾಕ್ ಕಲರ್ ಆಗಿರುವಂಥ ಬ್ಯಾಸ್ಕೆಟ್ ಇರುತ್ತೆ. ಅದನ್ನು ತೆಗಿಬೇಕೋ ಬೇಡೋ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದರು ಸಬ್ಸ್ಕ್ರೈಬರ್ಸ್. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಪ್ಲೀಸ್ ಹೇಳಿ ಅಂತ ಸುಮಾರು ಸಬ್ಸ್ಕ್ರೈಬರ್ಸ್ ಕೇಳಿದರು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಫಸ್ಟು ನೀವು ನರ್ಸರಿಗೆ ಹೋಗ್ತೀರಾ, ನರ್ಸರಿಯಿಂದ ಗಿಡವನ್ನು ಎತ್ಕೊಬರ್ತೀರಾ. 2-3 ದಿನ ಯಾವುದೇ ಕಾರಣಕ್ಕೂ ರೀಪಾಟ್ ಮಾಡೋ ಹಾಗಿಲ್ಲ. ಸೊ ಅದು ಒಂದು ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಿರುತ್ತೆ. ನಿಮ್ಮ ಬಾಲ್ಕನಿಲಿ ಅಥವಾ ನಿಮ್ಮ ಗಾರ್ಡನಲ್ಲಿ ಅದು ಅಡ್ಜಸ್ಟ್ ಆಗೋಕ್ಕೆ 2-3 ದಿನ ಬಿಟ್ಬಿಡಿ. ಅದಾದ ಮೇಲೆ ರೀಪಾಟ್ ಮಾಡುವಾಗ ಒಳ್ಳೆ ಮಣ್ಣನ್ನು ತೊಗೋಬೇಕು. ದಾಸವಾಳ ಗಿಡಕ್ಕಾದರೆ 40% ಆಗುವಷ್ಟು ನಾವು ಗಾರ್ಡನ್ ಸಾಯಿಲ್ನ ತೊಗೊತೀವಿ. 30% ವರ್ಮಿ ಕಂಪೋಸ್ಟ್ ಅಥವಾ ಯಾವುದೋ ಕೌ ಡೌನ್ ಕಂಪೋಸ್ಟನ್ನು ತೊಗೋಬೋದು ನೀವು. ಹಾಗೆ 30% ನಾವು ಸ್ಯಾಂಡನ್ನು ತೊಗೊಂಡು ಮಣ್ಣನ್ನು ಪ್ರಿಪೇರ್ ಮಾಡ್ಕೋತೀವಿ. ಹಾಗೆ ಪಾಲಿಥೀನಲ್ಲಿರುವಂಥ ಕವರನ್ನು ಸಪ್ರೇಟ್ ಮಾಡಿ ಗಿಡವನ್ನು ಸಪ್ರೇಟ್ ಮಾಡ್ಕೋತೀವಿ. ಸೊ ಇನ್ನೂ ಕೆಲವು ಜನ ಕೇಳ್ತಾ ಇದ್ದರು, ಮಣ್ಣು ಸಪ್ರೇಟ್ ಮಾಡಬೇಕಾ ಬೇಡವಾ ಅಂತಂದರೆ, ಕೆಮ್ಮಣ್ಣು ಅದ್ರ ಜೊತೆಗೆ ಬಂದಿರುತ್ತಲ್ಲ ಅದನ್ನು ತೆಗಿಬೇಕಾ ಬೇಡವಾ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬ್ಯಾಸ್ಕೆಟ್ನ ನಾನು ತೆಗೆದು ಹಾಕ್ತಾ ಇಲ್ಲ. ಬ್ಯಾಸ್ಕೆಟನ್ನು ನಾನು ಯಾಕೆ ತೆಗಿತಾ ಇಲ್ಲ, ಅದು ಹಿಂದೆ ಇರುವಂಥ ರೀಸನ್ ಏನು, ತೆಗಿದೇ ಇದ್ದರೆ ಏನಾಗುತ್ತೆ, ತೆಗೆದ್ರೆ ಏನಾಗುತ್ತೆ, ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟಿಗೆ ನಾನು ಕೆಂಪು ಮಣ್ಣನ್ನು ತೆಗಿಬೇಕೋ ಬೇಡವೋ ಅನ್ನೋದನ್ನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೆಂಪು ಮಣ್ಣನ್ನು ನೀವು ತೆಗಿಯೋ ಹಾಗಿಲ್ಲ. ಬಿಕಾಸ್ ಈ ಗಿಡಗಳನ್ನ ಅದರಲ್ಲೇ ಚೆನ್ನಾಗಿ ಬಂದಿದೆ ಅಂತಂದರೆ, ಅಂದರೆ ನರ್ಸರಿಯಿಂದ ತರಬೇಕಾದ್ರೆ ಕೆಮ್ಮಣ್ಣನ್ನೇ ನೀವು ತೊಗೊಂಡು ಬಂದಿರ್ತೀರ ಅಲ್ವಾ, ಅದರಲ್ಲಿ ಇಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ಅಂದರೆ ಅದನ್ನು ಯಾಕೆ ನಾವು ತೆಗಿಬೇಕು ಹೇಳಿ. ಆದರೆ ಅದು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಗಟ್ಟಿ ಆಗುತ್ತೆ. ಬಟ್ ಅದಕ್ಕೆ ಅವಾಗವಾಗ ನೀರು ಕೊಟ್ಟರೆ ಏನೂ ತೊಂದರೆ ಇಲ್ಲ, ಗಿಡ ತುಂಬ ಚೆನ್ನಾಗಿ ಬರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ರೀಪಾಟ್ ಮಾಡಿದ್ದೀನಿ. ಬ್ಯಾಸ್ಕೆಟ್ ಜೊತೆಗೇ ರೀಪಾಟ್ ಮಾಡಿದ್ದೀನಿ. ನಾನು ಬ್ಯಾಸ್ಕೆಟ್ನ ರಿಮೂವ್ ಮಾಡಿಲ್ಲ. ಹಾಗೆ ನಾನು ರೀಪಾಟ್ ಮಾಡಿ ಅದಕ್ಕೆ ಚೆನ್ನಾಗಿ ನೀರನ್ನು ಕೊಟ್ಟಿದ್ದೀನಿ. ಸೊ ಬನ್ನಿ, ಯಾಕೆ ನಾವು ರೀಪಾಟ್ ಮಾಡಬೇಕಾದ್ರೆ ಆ ಬ್ಯಾಸ್ಕೆಟನ್ನು ಅಂತಂದರೆ ಆ ಕಪ್ಪು ಕಲರ್ ಬ್ಯಾಸ್ಕೆಟನ್ನು ತೆಗಿಬಾರ್ದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಗಿಡವನ್ನು ನಾನು ನೆಟ್ಟು ನಿಮಗೇನು ತೋರಿಸಿದ್ದೆ ನೋಡ್ತಾ ಇದ್ದೀರಾ ನೀವು. ಯಾವುದೇ ತೊಂದರೆ ಇಲ್ಲದೆ ಇದು ಗಿಡ ತುಂಬ ಚೆನ್ನಾಗಿ ತುಂಬ ಎತ್ತರವಾಗಿ ಹಚ್ಚ ಹಸಿರಾಗಿ ಗಿಡ ಬೆಳ್ಕೊಂಡಿದೆ. ನಿಮಗೆ ರಿಸಲ್ಟ್ನ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಕಣ್ಮುಂದೆನೇ. ತುಂಬ ಚೆನ್ನಾಗಿ ಇದು ಬೆಳ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಗಿಡ ಸಾಯೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬ್ಯಾಸ್ಕೆಟನ್ನು ತೆಗಿಯೋದಿಲ್ಲ. ಸೊ ಸುಮಾರು ಜನರ ಅನುಭವಕ್ಕೆ ಬಂದಿರುತ್ತೆ, ಬ್ಯಾಸ್ಕೆಟ್ ತೆಗೆದ್ರೆ ಏನಾಗುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ. ನೀವೇನು ಮಾಡ್ತೀರಾ ಅಂತಂದರೆ, ನರ್ಸರಿಯಿಂದ ಗಿಡವನ್ನು ತರ್ತೀರಾ. ನರ್ಸರಿಯಿಂದ ಗಿಡವನ್ನು ತಂದು ಆದಮೇಲೆ ರೀಪಾಟ್ ಮಾಡಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವೇನಾದರೂ ಗಿಡವನ್ನು ಡಿಸ್ಟರ್ಬ್ ಮಾಡಿದರೆ ಅಥವಾ ಈ ಮದರ್ ಸಾಯಿಲನ್ನು ನೀವು ಡಿಸ್ಟರ್ಬ್ ಮಾಡಿದರೆ ಗಿಡ ಸಾಯೋದು ಗ್ಯಾರಂಟಿ. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಮಣ್ಣೊಟ್ಟಿಗೆ ಎಷ್ಟು ಚೆನ್ನಾಗಿ ಈ ಬೇರುಗಳು ಬೆಳ್ಕೊಂಡಿತ್ತು ಸಹ. ನಾವು ಬೇರುಗಳನ್ನು ಮಣ್ಣನ್ನು ತೆಗಿಬೇಕಾದ್ರೆ ಇಲ್ಲಿ ಕೆಳಗಡೆ ಮಣ್ಣಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟೊಂದು ಬೇರುಗಳು ಕಟ್ಟಾಗಿ ಕೆಳಗೆ ಬಿತ್ತು. ಸೊ ಈ ರೀತಿ ನಾವೇನಾದರೂ ಬ್ಯಾಸ್ಕೆಟ್ ತೆಗೆಯುವಂಥ ಸಾಹಸ ಏನಾದರೂ ಮಾಡಿದರೆ ಗ್ಯಾರಂಟಿ ನಿಮ್ಮ ಗಿಡ ಸತ್ತು ಹೋಗುತ್ತೆ. ನೀವು ಈ ಟೈಮಲ್ಲಿ ಈ ಬ್ಯಾಸ್ಕೆಟನ್ನು ತೆಗಿಯಕ್ಕೆ ಹೋಗಬೇಡಿ. ನರ್ಸರಿಯಿಂದ ತಂದ ಗಿಡದ ಬ್ಯಾಸ್ಕೆಟನ್ನು ಈ ಟೈಮಲ್ಲಿ ತೆಗಿಯಕ್ಕೆ ಹೋಗಬೇಡಿ. ಒಂದು ಸಲ ರೀಪಾಟ್ ಮಾಡಿ, ಹಾಗೆಯೇ ಒಂದು 2 ವರ್ಷ ಬಿಟ್ಟು ನೀವೇನು ಮತ್ತೆ ರೀಪಾಟ್ ಮಾಡ್ತೀರಾ, ಕಂಪ್ಲೀಟಾಗಿ ನಿಮ್ಮ ಗಿಡ ಬೆಳ್ಕೊಂಡಿದೆ, ಆಮೇಲೆ ನಾವು ರೀಪಾಟ್ ಮಾಡ್ತೀವಲ್ವ, ಆ ಟೈಮಲ್ಲಿ ನಿಮ್ಮ ಗಿಡದ ಆ ಕಪ್ಪು ಬ್ಯಾಸ್ಕೆಟನ್ನು ನೀವು ತೆಗಿಬೋದು. ಸೊ ನೋಡಿ, ಇಲ್ಲಿ ಈ ರೀತಿಯಾಗಿ ಬ್ಯಾಸ್ಕೆಟ್ ತೆಗಿಯೋಕ್ಕೆ ನೀವು ಹರಸಾಹಸ ಮಾಡಬೇಕಾಗುತ್ತೆ. ಬಿಕಾಸ್ ಅದು ಕಸಿ ಮಾಡಬೇಕಾದ್ರೆ ಅವರು ಕರೆಕ್ಟಾಗಿ ಬ್ಯಾಸ್ಕೆಟರ್ ಒಳಗಡೆನೇ ಅದು ಸ್ಟೆಮ್ಮು ಬರಬೇಕು, ಹಾಗೆ ಅದರ ಸುತ್ತಲೂ ಬೇರು ಬೆಳ್ಕೋಬೇಕು, ಆ ರೀತಿ ಅವರು ಅದನ್ನು ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬ್ಯಾಸ್ಕೆಟನ್ನು ತೆಗಿಯೋಕ್ಕೆ ಹೋಗಬೇಡಿ. ಬ್ಯಾಸ್ಕೆಟ್ ಇದ್ದೂ ತುಂಬ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ, ಈ ಎಲ್ಲ ಗಿಡಗಳ ಬ್ಯಾಸ್ಕೆಟನ್ನು ನಾನು ತೆಗ್ದೇ ಇಲ್ಲ. ಎಷ್ಟು ಚೆನ್ನಾಗಿ ಎಷ್ಟೊಂದು ಹೂಗಳು ಎಷ್ಟೊಂದು ಮೊಗ್ಗುಗಳು ಬಂದಿದೆ. ನಿಮಗೆ ಇಲ್ಲಿ ಲೈವ್ ರಿಸಲ್ಟ್ ನಾನು ತೋರಿಸ್ತಾ ಇದ್ದೀನಿ. ನೀವೇನಾದರೂ ನಾವು ಬ್ಯಾಸ್ಕೆಟ್ ತೆಗಿಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ರೀಪಾಟ್ ಮಾಡಬೇಕಾದ್ರೆ ನೀವು ತೆಗಿಬೋದು. ಒಂದು 2 ವರ್ಷ ಆವಾಗ ಗಿಡ ಮೆಚ್ಯೂರ್ ಆಗಿರುತ್ತೆ. ಆಗ ಗಿಡದ ಬೇರುಗಳು ಕೂಡ
ತುಂಬ ಬೆಳ್ಕೊಂಡಿರುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಇರೋದಿಲ್ಲ. ತುಂಬ ಬೆಳ್ಕೊಂಡಾಗ ಒಂದು 2-3 ಗಿಡದ ಬೇರುಗಳು ಡಿಸ್ಟರ್ಬ್ ಆದರೂ ಕೂಡ ಗಿಡ ಸ್ಟ್ರೆಸ್ಗೆ ಒಳಗಾಗಲ್ಲ, ಶಾಕ್ಗೆ ಒಳಗಾಗಲ್ಲ. ಆಗ ಆ ತೊಂದರೆ ಏನೂ ಬರೋದಿಲ್ಲ. ಸೊ ನೀವು ಇನಿಷಿಯಲ್ ಆಗಿ ಹೊಸ ಗಿಡ ತೊಗೊಂಬಂದು ನಾನು ಬ್ಯಾಸ್ಕೆಟ್ ತೆಗಿತೀನಿ ಹಾಗೆ ಮದರ್ ಸಾಯಿಲ್ ತೆಗಿತೇನೆ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಗಿಡ ಬದುಕೋದಿಲ್ಲ, ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಾಸ್ಕೆಟ್ನ ಯಾರು ತೆಗಿಯೋಕ್ಕೆ ಹೋಗಬೇಡಿ. ಬಾಸ್ಕೆಟ್ ಇಲ್ಲದೇನೂ ಗಿಡ ತುಂಬ ಚೆನ್ನಾಗಿ ಬೆಳಿಬೋದು. ಹಾಗೆಯೇ ಇನ್ನೇನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ, ಇದ್ರ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.